ಎತ್ಕೊಂಡ್ ಬಾ ಅಂದ್ರು ನಮ್ಮಮ್ಮ. ನಾನಾಗಿದ್ರೆ ಏನ್ ಮಾಡ್ತೀನಿ ಗೊತ್ತಾ, ನಮ್ಮಮ್ಮ ಎತ್ಕೊಂಡ್ ಬಾ ಅನ್ಬೇಕು. ನಮ್ಮ ಅಣ್ಣನ್ ಕೇಳ, ಅವಳು ಎತ್ಕೊಂಡ್ ಮನೆಗೆ ಹೋಗ್ಲಾ ಇಲ್ಲ ಪೊಲೀಸ್ ಕೊಡ್ಲಾ ಅಂತ ಕೇಳ್ತಿದ್ದಾಳೆ. ಸೊ ಆಕ್ಚುಲಿ ಇವತ್ತು ನಾನು ಒಂದು ಎಕ್ಸ್ಪೆರಿಮೆಂಟ್ ವಿಡಿಯೋ ಮಾಡ್ತಾ ಇದೀನಿ. ಸೊ ಏನ್ ಎಕ್ಸ್ಪೆರಿಮೆಂಟ್ ವಿಡಿಯೋ ಅಂದ್ರೆ, ನೀವು ನಿಮ್ಮ ಅಮ್ಮ ಅಥವಾ ಅಪ್ಪ ಯಾರಿಗಾರು ಒಬ್ರು ಕಾಲ್ ಮಾಡ್ಬಿಟ್ಟು ರೋಡಲ್ಲಿ ಹಿಂಗೆ ನಡ್ಕೊಂಡ್ ಬರ್ತಾ ಇದ್ದ ಒಬ್ಳೆ, ನನಗೊಂದು ವಾಲೆಟ್ ಸಿಕ್ತು, ಅದ್ರಲ್ಲಿ ಫುಲ್ ಕಾಸಿದೆ, ಏನ್ ಮಾಡ್ಲಿ ಅಂತ ಕೇಳ್ಬೇಕು. ಸೊ ಯೂಶಲಿ ಈ ತರ ನಾನಾಗಿದ್ರೆ ಏನ್ ಮಾಡ್ತೀನಿ ಗೊತ್ತಾ, ಫಸ್ಟ್ ಪರ್ಸ್ ಓಪನ್ ಮಾಡಿ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ, ಆಧಾರ್ ಕಾರ್ಡ್ ಇದೆಯಾ, ಯಾವ್ದಾದ್ರು ಕಾರ್ಡ್ ಇದೆಯಾ ಅಂತ ನೋಡು, ಅದ್ರಲ್ಲಿ ಹೆಸರಿದ್ರೆ ಅವ್ರಿಗೆ ಕಾಲ್ ಮಾಡು ಅಂತ ಹೇಳ್ತೀನಿ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಏನ್ ಹೇಳ್ತಾರೆ ನಿಮ್ ಪೇರೆಂಟ್ಸ್? ಗೊತ್ತಿಲ್ಲ, ಮೇಬಿ ತಗೋಬಾ ಅಂತಾನೆ ಹೇಳ್ಬೋದು. ತಗೋಬಾ ಅಂತ. ಓಕೆ, ಇದನ್ನ ಟ್ರೈ ಮಾಡೋಣ. ದಿಸ್ ಗರ್ಲ್ ಇಸ್ ಸೋ ಆನೆಸ್ಟ್ ಅಲ್ವಾ? ಓಕೆ, ಯು ಕ್ಯಾನ್ ಜಸ್ಟ್ ಕಾಲ್ ನಿಮ್ಮ ಅಪ್ಪ ಅಥವಾ ಅಮ್ಮಂಗೆ ಯಾರಿಗಾರು ಕಾಲ್ ಮಾಡ್ಬೋದು. ಹಲೋ, ಈ ರೋಡ್ ಅಲ್ಲಿ ಒಂದ್ ವಾಲೆಟ್ ಬಿದ್ದಿತ್ತು, ಅದ್ರ ತುಂಬಾ ಕ್ಯಾಶ್ ಇದೆ, ಏನ್ ಮಾಡ್ಬೇಕು? ಬರ್ಬೇಕಾ? ಅದ್ರ ತುಂಬಾ ಕ್ಯಾಶ್ ಇದೆ, ಇಟ್ಕೊಂಡ್ ಬಾ ಅಂದ್ರು ನಮ್ಮಮ್ಮ. ಪೊಲೀಸ್ ಅವ್ರಿಗೆ ಕೊಡ್ಲಾ ಅಥವಾ ಇಲ್ಲೇ ಇಟ್ಕೊಂಡ್ ಬರ್ಲಾ? ಏನಾಗುತ್ತೆ ಗೊತ್ತಾ, ಅವ್ರು ಎತ್ಕೊಂಡು ಸುಮ್ನೆ ಆಗೋಗ್ಬಿಡ್ತಾರೆ. ಸರಿ, ಆ ದುಡ್ಡನ್ನ ನನಗೆ ಕೊಡ್ತೀಯ ತಾನೆ? ಸೈಲೆಂಟ್ ಆಗಿ ಬಾ. ಸೈಲೆಂಟ್ ಆಗಿ ಬಾ, ವೈಲೆಂಟ್ ಆಗಿ ಬರ್ಬೇಡ. ಹೋಗ್ತಾ ಇದ್ದು ಒಂದ್ ಪರ್ಸ್ ಸಿಕ್ತು, ಅದ್ರ ತುಂಬಾ ಕಾಸು ಐತೆ, ಏನ್ ಮಾಡ್ಲಿ? ನಿಮ್ಮ ಅಮ್ಮನೇ ನಿಜ? ಅಯ್ಯೋ, ಎತ್ಕೊಂಡ್ ಬಾ ಅಂದ್ರು ಅವ್ರ ಅಮ್ಮ. ಪೊಲೀಸ್ ಸ್ಟೇಷನ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಕೆಲ ಹಾಕ್ತೀನಿ. ಅವ್ರಮ್ಮ ನೋಡ್ರಿ. ಸೊ ನೀವೇನಾದ್ರು ಆತರ ಹೇಳಿ, ರೋಡ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ದುಡ್ಡು ಸಿಕ್ಕಿದ್ಯಂತೆ, ಪರ್ಸಲ್ಲಿ ದುಡ್ಡಿದ್ಯಂತೆ, ಏನ್ ಮಾಡ್ಲಿ ಅಮ್ಮಚ್ಚಿ ಅಂತ ಕೇಳ್ತಾ. ಎಷ್ಟಿದೆ? ಎಷ್ಟ್ ಹಿಂಗ್ ಲೆಕ್ಕ ಹಾಕ್ತಾನೆ, ಯಾರಾದ್ರೂ ಬಂದ ಆಮೇಲೆ ಹೊಡೆದು 10,000 ಅಮ್ಮಚ್ಚಿ. 10,000 ಇದೆಯಾ? ಸರಿ ತಗೊಂಡ್ ಬಾ ಮನೆಗೆ. ಪೊಲೀಸರಿಗೆ ತಗೊಂಡು ಕೊಟ್ಬಿಡಿ. ತಗೊಂಡ್ ಬಾ ಅಂದ್ರು ಇವ್ರು. ರೀ ಏನ್ರಿ ಆಗಿದೆ? ದಿಸ್ ಇಸ್ ಆಕ್ಚುಲಿ ಸಮಥಿಂಗ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಅಲ್ವಾ? ಎಲ್ಲಾರು ಎತ್ಕೊಂಡ್ ಬಾ ಅಂತಿದಾರಲ್ರಿ. ಇಲ್ಲ, ನಮ್ಮ ಅಮ್ಮಗ್ ಒಂದ್ಸರಿ ಕಾಲ್ ಮಾಡಿ ಕೇಳಲ್ಲ ಹಂಗೆ, ಅಮ್ಮ ನಾನು ನಡ್ಕೊಂಡ್ ಬರ್ಬೇಕಾದ್ರೆ ಪರ್ಸ್ ಅಲ್ಲಿ ದುಡ್ಡಿತ್ತು, ಎತ್ಕೊಂಡ್ ಬರ್ಬೇಕಾಗಿತ್ತಾ ಬಿಟ್ಟು ಬರ್ಬೇಕಾಗಿತ್ತಾ ಅಂತ ಕೇಳಲ್ಲ ಒಂದ್ಸರಿ. ಈ ವಿಡಿಯೋ ಆದ್ಮೇಲೆ ಕೇಳಿ. ನೀನೇ ಎಲ್ಲ ದುಡ್ಡು ಸಿಕ್ಕೈತೆ, ಏನ್ ಮಾಡ್ಲಿ ಅದನ್ನ? ಎಷ್ಟು? ಒಂದ್ 5,000 ಸಿಕ್ಕೈತೆ. ಏನ್ ಮಾಡಕ್ ಹೋಗ್ಬಿಡ, ತಿಳ್ಕೊಂಬಿಡು. ಎತ್ಕೊಂಡ್ ಬಾ ಅಂದ್ರು. ಇದೇನ ಅಂತ ಕಾಲ ತಗೊಂಡು ನಿನ್ಗೊಂದ್ 2,500 ಹಾಕ್ತೀನಿ, ಜೊತೆ ಹೋಗ್ಬಿಡು ಹಂಗೆ ಪಾರ್ಟಿ. ನೀವೀಗ ನಿಜ ಹೇಳಿದ್ರೆ ನಂಬಲ್ಲ, ಸಿಕ್ಕಿದೆ ಅಂತಾನೆ ಅನ್ಕೊಂತಾರೆ. ನಂಬ್ತಾನೆ, ಎಲ್ಲ ನಂಬ್ತಾನೆ, ಎಲ್ಲ ನಂಬ್ತಾರೆ. ಏನ್ ಹೇಳಿ, ನಾನು ಅಣ್ಣ ಹುಡುಗಿ ಲವ್ ಮಾಡ್ತೀನಿ ಮಾಡೋ. ಎಂತ ಅಣ್ಣ ಬ್ರೋ? ನಿಜ ಬ್ರೋ, ನನ್ ಪ್ಯೂರ್ ಆಳ್ವ ದುಡ್ಡು ಸಿಕ್ತು ಏನ್ ಹೇಳ್ತಾರೆ? ದೇವಸ್ಥಾನಕ್ಕೆ ಹಾಕ್ಬಿಡು ಅಂತಾರೆ. ಸೀರಿಯಸ್ಲಿ ಪೇರೆಂಟ್ಸ್ ಇದಾರ. ಟ್ರೈ ಮಾಡೋಣ, ತಿಂದ್ರಾ? ಅಲ್ಲ, ವೇಟ್ ಮಾಡ್ತೀನಿ, ತಿನ್ಬಿಡಿ, ಮುಗಿಸ್ಬಿಡಿ. ಹಲೋ ಅಮ್ಮ, ನಾನೀಗ ಜಯನಗರ ಮೆಟ್ರೋ ಹತ್ರ ಬಂದಿದ್ದೆ, ಅಲ್ಲಿ ಬಸ್ ಇತ್ತು, ಓಪನ್ ಮಾಡಿದೆ, ಏನ್ ಮಾಡ್ಲಿ? ನಿಜವಾಗ್ಲೂ ಅಮ್ಮ? ಸರಿ, ಅಲ್ಲೇ ಬಿಟ್ಟು ಬರ್ಲಾ? ಸರಿ ಆಯ್ತು. ಸೋ ನೈಸ್ ಅಮ್ಮ, ನಾನು ಬಂದಲ್ಲಮ್ಮ. ನಂಬಿಡ್ರಿ, ಬಿಡ್ರಿ, ಬಿಟ್ಟು ಬರ್ತೀನಿ ನಿಜವಾಗ್ಲು. ಆಯ್ತು, ಬಿಟ್ಟು ಬಾ. ಆಯ್ತು. ನೀವು ನಂಬ್ತಾನೆ ಇಲ್ಲ. ಅಪ್ಪಂಗ್ ಮಾಡ್ರೆ ಏನ್ ಹೇಳ್ಬೋದು? ಅವರು ಹಿಂಗೆ ಅನ್ಬೋದು. ಅಪ್ಪಂಗ್ ಒಂದ್ಸರಿ ಕಾಲ್ ಮಾಡಿ. ಅಪ್ಪ ಇಲ್ಲಿ ಸಿಕ್ತು, ಅಮ್ಮ ಹೇಳಿದ್ರಾ? ಏನ್ ಮಾಡೋದು? ನಿಜವಾಗ್ಲು ತಗೊಂಡ್ ಏನ್ ಮಾಡ್ಲಿ? ತಗೊಂಡ್ ಏನ್ ಮಾಡ್ಲಿ? ಆಮೇಲೆ ಸರಿ ಸರಿ ಆಯ್ತು. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆನ್ಸರ್ನ. ಇಂಡಿಯನ್ ಪೇರೆಂಟ್ಸ್. ಹೌದೌದು, ಇದು ಇಂಡಿಯನ್ಸ್ ಅಂದ್ರೆ. ಇಲ್ಲಿ ಬಾಯ್ಸ್ ಎಲ್ಲ ಸಿನ್ಸಿಯರ್ ಆಗಿ ಪಬ್ಜಿನ ಫ್ರೀ ಫೈರ್ ಆಡ್ತಾ ಇದಾರೆ. ಅವ್ರನ್ನ ಕೇಳೋಣ ಈಗ. ನೀವು ನಿಮ್ಮ ಅಮ್ಮ ಅಥವಾ ಅಪ್ಪಂಗೆ ಯಾರಿಗಾರು ಒಬ್ರು ಕಾಲ್ ಮಾಡ್ಬಿಟ್ಟು ರೋಡಲ್ಲಿ ಇದೇ ತರ ನಡ್ಕೊಂಡ್ ಬರ್ತಾ ಇದ್ದೆ, ಒಂದ್ ಪರ್ಸ್ ಸಿಕ್ಕಿದೆ, ಪರ್ಸಲ್ ಫುಲ್ ದುಡ್ಡಿದೆ, ಏನ್ ಮಾಡ್ಲಿ ಅಂತ ಕೇಳ್ಬೇಕು. If we try, then we'll be not able to come to the college next day. Beat, why they'll beat, bro? They'll scold us, bro. Why? If we tell this is a prank, then prank ಅಂತ ಹೇಳಿದ್ರೆ ಹೊಡಿತಾರ. ಬೇಡ ಬಿಡಿ, ನೀವು ಕಾಲ್ ಮಾಡಿ. ಕನ್ನಡ ಬರುತ್ತಲ್ಲ, ಕನ್ನಡದಲ್ಲಿ ಮಾತಾಡ್ತಿದ್ರೆ ಕನ್ನಡದಲ್ಲೇ ರೆಸ್ಪಾಂಡ್ ಮಾಡಬಹುದಾಗಿತ್ತಲ್ಲ. ಅಮ್ಮ ಕನ್ನಡ ಮಾತೃಭಾಷೆ ತಾನೆ, ಕನ್ನಡ ಬರುತ್ತಾನೆ, ಕನ್ನಡ ಬರುತ್ತಲ್ಲ, ಮತ್ತೆ ಯಾಕೆ ಇಂಗ್ಲಿಷು? ಲೆವೆಲ್ ಸ್ಕೋಪ್. ಕಾಲ್ ಮಾಡ್ತೀರಾ? ನಮ್ಮಮ್ಮ. ಅಮ್ಮ ಹೆಲೋ ಹೇಳೋ. ಹಿಂಗೆ ನಡ್ಕೊಂಡ್ ಬರ್ತಾ ಇದೆ, ಇಲ್ಲೊಂದ್ ಪರ್ಸ್ ಬಿದ್ದಿದೆ,
ಅದ್ರಲ್ಲಿ ಹೆವಿ ದುಡ್ಡಿದೆ. ಬಿಟ್ಬಿಡು ಅಂದ್ರೆ ಸಿಕ್ಕಿದೆ ಇವಾಗ, ಹೆಂಗ್ ಬಿಡ್ಲಿ? ಎಷ್ಟಿದೆ ದುಡ್ಡು? ಗೊತ್ತಿಲ್ಲ, ಒಂದ್ 500 ರೂಪಾಯಿ ಒಂದ್ 4-5 ಬಂಡ್ಲ್ ಇದೆ. ಪೊಲೀಸ್ ಸ್ಟೇಷನ್ ಯಾರಿಗಾರು ಕೊಟ್ಬಿಡು. ಎಲ್ಲಿ ಕಾಲೇಜ್ ಹತ್ರ? ಸರಿ ಅಲ್ಲೇ ಬಿಟ್ಬಿಡು. ಪಾಪ ಯಾರೋ ಬರ್ತಾರೆ, ಅವ್ರಿಗೆ ಏನು ಬೇಕಾಗಿರುತ್ತೇನೋ. ಯಾರು ಎತ್ಕೊಂಡ್ ಕಿತ್ಕೊಂಡ್ ಹೋಗ್ಬಿಟ್ರೆ? ಹಂಗೆ ಬಿಟ್ರೆ ಯಾರು ಎತ್ಕೊಂಡ್ ಹೋಗ್ಬಿಟ್ರೆ ಉಟ್ಕೊಂಡು ಹೋಗ್ಲಿ ಬಿಡು. ನಿಂಗೆ ಯಾಕೆ ಬೇಕು? ಬೇಡ, ನಾನೇ ಎತ್ಕೊಂಡ್ ಹೋಗ್ತೀನಿ. ಬೇಡ. ಸರಿ ಅಪ್ಪ ಫೋನ್ ಮಾಡ್ತೀನಿ ಬಿಡು. ಎಂತ ಮದರು ಬ್ರೋ. ಸೋ ನೈಸ್ ಅಲ್ವಾ? ಸೋ ನೈಸ್. ನಮ್ಮಮ್ಮ ಕಾಲ್ ಮಾಡ್ಲಾ? ಕಾಲ್ ಯಮ್ಮ. ಅಯ್ಯೋ ನಮ್ಮಮ್ಮ ಎತ್ಕೊಂಡು ಬಾ ಅನ್ಬೇಕು. ಅಯ್ಯೋ ನನ್ಗಿರೋ ಹೋಪ್ಸ್ ಎಲ್ಲ ಕಮ್ಮಿ ಆಗ್ಬಿಡತ್ತೆ. ನೋಡೋಣ ತಡಿ. ನಮ್ಮ ಅಣ್ಣನ್ ಕೇಳ, ಅಣ್ಣನ್ ಕೇಳ. ಅಮ್ಮ ಬೇಡ, ಅಣ್ಣನ್ ಕೇಳ್ತೀನಿ. ನಮ್ಮ ಅಣ್ಣನ್ ಕೇಳ. ಹಲೋ ಹಲೋ, ಏನ್ ಮಾಡ್ತಿದ್ಯಾ ಅಣ್ಣ? ಸರಿ ಅಣ್ಣ, ನನಗೆ ಒಂದು ಕ್ವೆಶನ್ ಕೇಳಬೇಕಾಗಿತ್ತು. ಕ್ವೆಶನ್ ಪೇಪರ್ ಅಲ್ಲ ಇದು. ಏನ್ ಗೊತ್ತಾ, ನನ್ನ ಫ್ರೆಂಡಿಗೆ ರೋಡಲ್ಲಿ ಬರ್ತಾ ಒಂದು ವಾಲೆಟ್ ಸಿಕ್ತಂತೆ. ವಾಲೆಟ್ ಫುಲ್ಲು 500 ರೂಪೀಸ್ದು ತುಂಬಾ ನೋಟ್ಸ್ ಇದೆಯಂತೆ. ಅದಕ್ಕೆ ನನ್ನ ಫ್ರೆಂಡ್ ಕಾಲ್ ಮಾಡಿ ಕೇಳಿದ್ಲು ಏನ್ ಮಾಡ್ಲಿ ಅಂತ. ಅದೇ ಏನ್ ಮಾಡ್ಬೇಕು ಅಂತ ಕೇಳಕ್ಕೆ ನಿನಗೆ ಒಂದ್ಸರಿ ಕಾಲ್ ಮಾಡಿದೆ. ಇಲ್ಲ, ಅವ್ರು ಹುಡುಗಿ ಅವಳು ಕೇಳ್ತಿದ್ದಾಳೆ. ಅವಳಿಗೆ ಎತ್ಕೊಂಡ್ ಪೊಲೀಸಿಗೆ ಕೊಡ್ಲಾ ಇಲ್ಲ ಎತ್ಕೊಂಡ್ ಮನೆಗೆ ಹೋಗ್ಲಾ ಅಂತ ಕೇಳ್ತಿದ್ಲು. ಅಂದ್ರೆ ಮತ್ತೆ ಯಾರಿಗೆ ಕೊಡ್ಬೇಕು? ಅದ್ರ ಮೇಲೆ ಐಡಿ ನೋಡ್ಬೇಕು. ವ್ಯಾಲೆಟ್ ಅಲ್ಲಿ ಐಡಿ ಇದ್ರೆ ಚೆಕ್ ಮಾಡಿ. ಐಡಿ ಏನು ಇಲ್ವಂತೆ, ಬರೀ ದುಡ್ಡಿದ್ಯಂತೆ. ಮತ್ತೆ ಪೊಲೀಸ್ ಕೊಟ್ರೆ ಬೆಸ್ಟ್. ಪೊಲೀಸ್ ಕೊಟ್ಟು ಒಂದು ಫೋಟೋ ತಗೊಂಡು ಅಷ್ಟೇ. ಕಂಪ್ಲೇಂಟ್ ಏನಾರು ಇಲ್ಲ, ಕಂಪ್ಲೇಂಟ್ ಏನಿರಲ್ಲ. ಯಾರು ಕಳೆದೋದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಸ್ಟೇಷನ್ ಅಲ್ಲಿ. ಸೊ ಅವ್ರಿಗೆ ಅವಾಗ ರಿಟರ್ನ್ ಮಾಡ್ತಾರೆ. ಸರಿ ಅಣ್ಣ, ಓಕೆ ಸರಿ ಬೈ. ಎಕ್ಸ್ಪೆಕ್ಟ್ ಮಾಡಿದ್ದೆ ನಮ್ಮ ಅಣ್ಣ ಹಿಂಗೆ ಹೇಳ್ತಾನೆ ಅಂತ ಗೊತ್ತಿತ್ತು. ಕಾಲ್ ಅಮ್ಮ ಓನ್ಲಿ ಅಂತೆ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮಮ್ಮ ಎತ್ಕೊಂಡ್ ಬರಕ್ ಹೇಳೋ ಅನ್ಬೇಕು, ಮಜಾ ಇರುತ್ತೆ. ಅಯ್ಯೋ ಕರ್ವರಿ. ಆಯ್ತು ಮಮ್ಮಿ, ಕೇಳಿಸ್ತಾ ಇದ್ಯಾ? ಏನ್ ಗೊತ್ತಾ, ನನ್ನ ಫ್ರೆಂಡ್ಗೆ ಒಂದು ವಾಲೆಟ್ ಸಿಕ್ತಂತೆ. ಅದ್ರಲ್ಲಿ 500 ರೂಪಾಯಿ ಎಷ್ಟೊಂದು ನೋಟ್ ಇದೆಯಂತೆ. ಅಯ್ಯೋ ಬೇಡಮ್ಮ, ಬೇರೆ ದುಡ್ಡು ಪೊಲೀಸ್ ಕೇಳ್ಬಿಟ್ಟು ಕೊಟ್ಬಿಡಕ್ ಹೇಳಮ್ಮ. ಅಂದ್ರೆ ಫುಲ್ 500 ತುಂಬಾ ದುಡ್ಡಿದೆ. ಎಲ್ಲ ಕೊಟ್ಬಿಡಕ್ ಹೇಳ. ಅವ್ರು ಏನ್ ಕಷ್ಟಕ್ಕೆ ಇಟ್ಕೊಂಡಿರ್ತಾರೇನೋ. ಅದ್ರ ಐಡಿ ಏನು ಇಲ್ವಂತೆ ಅದ್ರೊಳಗೆ. ಕೊಟ್ಬಿಡಕ್ ಹೇಳು. ಸರಿವಾ. I think I expected this. Super amma teacher, government school principal ರೀ.